ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ. ಅರವಿಂದ್ ಸ್ಕೂಲ್ಗೆ ಹೋಗಿಂದ. ಸೊ ಅರವಿಂದ್ ಸ್ಕೂಲಿಗೆ ಹೋಗುವಾಗ ಮಾಡಕ್ ಆಗ್ಲಿಲ್ಲ ಇವತ್ತು ಬ್ಲಾಗ್ ನ. ಸೊ ಅನ್ವಿತನು ಈಗ ಎದ್ದು ಫ್ರೆಶ್ ಆಗಿ ಮನೆಯೆಲ್ಲ ಮಾಪ್ ಮಾಡಕಂತಾಳ. ಸೊ ಅಂಗಡಿಗೆ ಹೋಗಿ ಮೊಸರು ತಗೊಂಡ್ ಬಂದಾಳ. ಎಲ್ಲಿಟ್ಟೆ ಅನ್ವಿತ ಮೊಸರು? ಹಾ ಪುಟ್ಟ, ಅನ್ವಿತಾ ಮೊಸರು ತಗೊಂಡು ಅಲ್ಲೇ ಹೊರಗೆ ಇರ್ತಾಳ. ಮ್ಯಾಚ್ ಬಾಕ್ಸ್ ಕಲ್ಲಿಗಿದ್ದು ಹಂಗ ಮ್ಯಾಚ್ ಬಾಕ್ಸ್ ತೊಂಬರಕ್ಕೆ ಕೇಳಿದ್ದೆ. ಸೊ ಇವತ್ತು ನಾಷ್ಟಾಕ್ ಏನ್ ಮಾಡೀನಿ ಅಂತಂದ್ರ ಮಸಾಲ ರೈಸ್ ಮಾಡೀನಿ ಫ್ರೆಂಡ್ಸ್. ಇವತ್ತು ಅದ್ರ ಜೊತೆಗೆ ಇವತ್ತು ಮೊಸರು ಆಯ್ತಾ ಮಾಡೋಣ ಅಂತ ಅನ್ಕೊಂಡಿನಿ. ಸೊ ಅದ್ರ ಸಲುವಾಗಿನ ಮೊಸರು ತಗೊಂಡ್ಬರಕಂತಂದು ಹೇಳಿದೆ. ಮೊಸರು ತಗೊಂಡ್ಬಂದಾಳ. ಮಕ್ಕಳನ್ನ ಸ್ಕೂಲ್ಗೆ ಕಳ್ಸೋ ಟೈಮ್ನಾಗ ಗಡಿ ಬಿಡಿ ಒಳಗ ಮೊಸರು ಆಯ್ತಾ ಮಾಡಕ್ಕೂ ಆಗ್ತಿರ್ಲಿಲ್ಲ. ಪಲಾವ್ ಜೊತೆ ಮಸಾಲ ರೈಸ್ ಜೊತೆ. ಸೊ ಇವಾಗ ಮಾಡೋಣ ಅಂತ ಮಾಡಾಕಂತೀನಿ. ಈಗ ಅರಿನು ಸ್ಕೂಲಿಂದ ಬಂದ ಇಂತ ಮೊಸರು ಆಯ್ತಾ ಅವಗೂ ಇಷ್ಟ. ಮೊದ್ಲೇ ಪ್ಲಾನ್ ಮಾಡಿದ್ರ ನಿನ್ನೆ ನೈಟೇನ ಮೊಸರು ತರಿಸಿಟ್ಕೋಬೇಕಾಗ್ತಿತ್ತು. ಮಾತ್ರ ಅರವಿಂದ್ ಸ್ಕೂಲು ಜಲ್ದಿನೇ ಇರುತ್ತಲ್ಲ. ಸೊ ಆ ಟೈಮ್ನಾಗ ಇನ್ನೂ ಶಾಪ್ ಯಾವುದು ಓಪನ್ ಆಗಿರಂಗಿಲ್ಲ. ಸೊ ಅದ್ರ ಸಲುವಾಗಿ ಬೆಳಿಗ್ಗೆ ಮಾಡಕ್ ಆಗ್ಲಿಲ್ಲ. ಇವಾಗ ಮಾಡಾಕಂತೀನಿ. ಏನಿಲ್ಲ, ಸಿಂಪಲ್ ಈಸಿ ಐತಿ ಮೊಸರು ಐತೆ ಮಾಡೋದು. ಸ್ವಲ್ಪ ಮೊಸರು ಹಾಕೊಂಡಿದ್ರೊಳಗ ಅದಕ್ಕೆ ಏನ್ ತಗೊಂಡ್ಬಂದಿ? ಚಾಕ್ಲೇಟ್ ತಗೊಂಡ್ಬಂದಿ. ಸೊ ಮೊಸರು ಐತೆ ನೋಡ್ರಿ. ಸೌತೆಕಾಯಿ ಕಟ್ ಮಾಡ್ಕೊಂಡಿನಿ. ಇದು ಕಟ್ ಮಾಡ್ಕೊಂಡಿಲ್ಲ, ತುರ್ಕೊಂಡಿನಿ ಸಣ್ಣದಾಗಿ. ನೋಡ್ಕೊಂಡು ಸಣ್ಣದಾಗಿ ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಂಡಿನಿ. ಈಗ ನಾಶ ಮಾಡೋ ನಾವು ಎಕ್ಕಡ್ ತಿನ್ನೋಣ ಅಂತ ಅದ್ರಾಗ ಈಗ ನಾಶ ಮಾಡೋ ಟೈಮ್ನ ಚಾಕ್ಲೇಟ್ ಬೇಸ್ ಅನ್ಸಲ್ಲ. ಅಂಡ್ ಇದ್ರ ಜೊತೆಗೆ ಬೇಕಿದ್ರ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಸೊ ಅವನ್ನ ತುರಿದು ಹಾಕೋಬಹುದು. ಚೆನ್ನಾಗಿರ್ತದೆ. ಜಸ್ಟ್ ಇವಾಗ 2 ಇಂಗ್ರೀಡಿಯೆಂಟ್ಸ್ ಅಷ್ಟು ಹಾಕೋಣಕಂತೀನಿ ನಾನು. ಮತ್ತೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಿದ್ರೆ ಹಾಕೋಬಹುದು. ನಮ್ಗೆ ಕಟ್ ಮಾಡಿ ಇದು ಮೆಣಸಿನ್ಕಾಯಿ ಅಷ್ಟು ಮೊಸರು ರೈಸ್ ಆಗಂಗಿಲ್ಲ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀನಿ. ಅಂಡ್ ಇವಾಗ ಅಚ್ಕಾರದ ಪುಡಿ ಹಾಕೊಳ್ತೇವೆ ನೋಡ್ರಿ. ಹಸಿಮೆಣಸಿನ್ಕಾಯಿ ರುಬ್ಬ ಹಾಕಿದ್ರ ಟೇಸ್ಟ್ ಆಗ್ತೈತಿ. ಅದ್ರ ಎಷ್ಟು 4 ಮೆಣಸಿನ್ಕಾಯಿ ಏನ್ ರುಬ್ಬೋದು ಅಂತೇಳಿ ಅಚ್ಕಾರದ ಪುಡಿ ಹಾಕೊಂಡು ಅಚ್ಕಾರದ ಪುಡಿ ಹಾಕೊಂಡ್ತೀನಿ. ಬಾಳೆಹಣ್ಣು ಹಾಕೋಣಂಗಿಲ್ಲ, ಒಂದ್ ಸ್ವಲ್ಪ ಹಾಕೋತೀನಿ ಅಷ್ಟ. ಬಾಳ ಹಾಕಿದ್ರೆ ಅಷ್ಟು ರುಚಿ ಆಗಂಗಿಲ್ಲ. ಮತ್ತ ಮೊಸರು ಐತ ಖಾರ ಆಗತ್ತ. ಅಂಡ್ ಇದಕ್ಕ ಒಂದ್ ಚೂರು ಬೇಕಿದ್ರೆ ಮಸಾಲ ಸೇರಿಸ್ಕೋಬಹುದು. ಬಾಳ ಹಾಕೋಣಂಗಿಲ್ಲ, ಒಂದು ಚಿಟಿಕೆ ಅಷ್ಟು ಹಾಕೊಂಡಿನಿ. ಸೊ ಇಷ್ಟ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ಮನೆಯೆಲ್ಲ ಕ್ಲೀನ್ ಆಯ್ತು. ಸೊ ಇದಿಷ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟ. ಸ್ವಲ್ಪ ನೀರೇ ಆಡ್ ಮಾಡ್ತೀನಿ. ಕೆಲವರು ಇದಕ್ಕ ಮೊಸರು ಇದ್ದಾಗ ಟೊಮೊಟೊನ ಹಾಕ್ತಾರ. ಬಟ್ ಟೊಮೊಟೊನು ಅಷ್ಟು ನಮ್ಗೆ ಇಷ್ಟ ಆಗಂಗಿಲ್ಲ. ಹಾಕಿದ್ರ ಇಷ್ಟ ಹಾಕೋಬಹುದು. ಸಿಂಪಲ್ ಮೊಸರು ಐತ ರೆಡಿ ಆಯ್ತು. ಮೊಸರು ಐತಾಗ ಟೊಮೊಟೊನ ಹಾಕ್ಬಾರ್ದು, ಚಲೋ ಆಗಂಗಿಲ್ಲ ಟೇಸ್ಟ್. ಹಾಕ್ಲಾರ್ದ ಮಾಡ್ಬೇಕು. ಕೆಲವೊಬ್ರು ಹಾಕಿರ್ತಾರ. ಸೊ ಅವ್ರ ಇಷ್ಟ ಅದು. ಪುಟ, ಈಗ ಸ್ನಾನ ಹೋಗ್ತೀನ ನಾಷ್ಟ ಮಾಡ್ತೀಯ? ಮಾಡ್ತೀನಿ. ಸೊ ಅನ್ವಿತ ಇನ್ನೂ ಸ್ನಾನ ಆಗಿಲ್ಲ, ಇನ್ನೂ ಪೂಜೆನೂ ಆಗಿಲ್ಲ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ 1% ಅಷ್ಟು ಆಗೈತಿ. ಪೂಜೆ ಆಗ್ಬೇಕು, ಬಟ್ಟೆ ತೊಳಿಬೇಕು. ಸೊ ಇವೆಷ್ಟ ಪೆಂಡಿಂಗ್ ಉಳಿದೈತಿ. ಮತ್ತೆ ಮಧ್ಯಾಹ್ನಕ್ಕೆ ಏನಾದ್ರು ಅಡಿಗೆ ಮಾಡ್ಬೇಕು. ಪಲಾವ್ ಅಂತೂ ಇನ್ನೊಂದ್ ಸ್ವಲ್ಪ ಉಳಿದೈತಿ. ಇನ್ನು ಮಧ್ಯಾಹ್ನ ಮ್ಯಾಗನ ಅರವಿಂದ್ ಸ್ಕೂಲಿಂದ ಬರ್ತಾನ. ಸೊ ಅಷ್ಟ. ಇನ್ನು ತಮ್ಮ ಈವ್ನಿಂಗ್ ಬರ್ತಾನ. ನಾಷ್ಟ ಮಾಡೋಂತ ಅನ್ವಿತ ನಾಷ್ಟ ಮಾಡಿ ಆನಂತರ ಹೋಗ್ತಾಳ. ಈಗ ಏನ್ ಮಾಡಕಂತ? ಹೌದು, ನಾಷ್ಟ ಸ್ನಾನ ಮಾಡಿ ಬರ್ಬೇಕಿಲ್ಲ? ಈಗ ಏನ್ ಮಾಡಕಂತ? ಸ್ನಾನ ಮಾಡಿ ಹೋಗ್ಬೇಕಿಲ್ಲ? ಅದ್ನ್ಯಾ ಕ್ಲೀನ್ ಮಾಡಕತ್ತೀವ? ಈಗ 2 ದಿನ ಆಗೈತಿ ಕ್ಲೀನ್ ಮಾಡಿ. ಮೊನ್ನೆ ಅಷ್ಟು ಫುಲ್ ಡೀಪ್ ಕ್ಲೀನ್ ಮಾಡಿವಿಲ್ಲ. ಸೋಫಾ ಎಲ್ಲ ಸರಿಸಿ ಗುಡಿಸೈತಿ. ಕುಶನ್ ಎಲ್ಲ ಧೂಳ ತೆಗ್ದಿವಿ.
ಅನ್ವಿತಾಗ ನೋಡ್ರಿ ಮಾಡನ್ನ ಮಾಡಂಗಿಲ್ಲ, ಇಂಟ್ರೆಸ್ಟ್ ಬಂತಂದ್ರೆ ಯಾವಾಗ ತಿಳಿದಿರ್ತಾವ ಅವಾಗ ಮಾಡ್ತಾವ. ಸೊ ಈಗ 2 ದಿನ ಆಗೈತಿ ತಿಳಿದಾಗ ಮಾಡ್ತಾವ, ಹೇಳ್ದಾಗ ಮಾಡಂಗಿಲ್ಲ. ಹಿಂಗ ನೋಡ್ರಿ ಮಕ್ಕಳು. ನೋಡ್ರಿ ಫ್ರೆಂಡ್ಸ್, ಈ ರೀತಿಯಾಗಿ ಆಗೈತಿ ಎಮ್ಮಿ ಮಸಾಲ ರೈಸ್. ವಟಾಣಿಕಾಳು ಒಂದು ಹಾಕಿಲ್ಲ, ವಟಾಣಿಕಾಳು ಖಾಲಿ ಆಗಿದ್ದು, ಸೊ ಹಂಗಾಗಿ ನೆನೆಸಿಡ್ಲಿಲ್ಲ ನಿನ್ನೆ. ಮತ್ತು ಪುದೀನ ಸೊಪ್ಪು ಒಂದು ಹಾಕಬೇಕಿತ್ತು. ಇವಾಗ ಸಮ್ಮರ್ ಸೀಸನ್ ಅಲ್ಲ, ಸಿಕ್ಕಾಪಟ್ಟೆ ಹೀಟ್ ಪುದೀನ, ಅದನ್ನು ಅದ್ರ ಸಲುವಾಗಿ ಹಾಕಲಿಲ್ಲ. ಸೊ ಮೊಸರು ಆಯ್ತಾ ನೋಡ್ರಿ, ಹಿಂಗಾಗೈತಿ. ಖಾರ ಉಪ್ಪು ಒಂದು ಕರೆಕ್ಟ್ ಆದ್ರೆ ಆಯ್ತು, ಮೊಸರು ಆಯ್ತು, ಟೇಸ್ಟನ್ನು ಆಗ್ತೈತಿ. ಸೊ ಬರ್ರಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡೋಣ ಅಂತ. ಬಾ ಪುಟ್ಟ, ನಾಷ್ಟ ಮಾಡೋಣ ಬಾ ಪುಟ್ಟ. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡು. ಏನಂತ ಮನೆ ಎಲ್ಲ ಕಸ ಗುಡಿಸಿ ಮಾಪ್ ಮಾಡಿದ್ವಿ ನೋಡ್ರಿ. ಅಂಗಡಿ ಶೋಕರ್ಗು. ಸೊ ಸೋಫಾನು ಪಟ್ಟ ಅಂತ ಕ್ಲೀನ್ ಮಾಡಿ ರೆಡಿನ ಮಾಡಿಬಿಟ್ಟ ನೋಡ್ರಿ. ನಾಷ್ಟ ಹಾಕೊಂಡು ಬರುತ್ತಲೆ ನೋಡಿ. ನಾಷ್ಟ ಬಾ, ನೀರು ಕುಡಿಬಾರ್ದು, ಉಣ್ಣಕ್ಕಿಂತ ಮೊದಲ ಒಂದಾಗ್ಬಿಟ್ಟು ಕುಡಿಬೇಕು. ಯಾವ ಬಿಟ್ಟು ಕುಡಿಬೇಕಲ್ಲ ಒಂದು ಗುಟ್ಟದು, ಅದಕ್ಕೆ ಕುಡಿಬಾರ್ದು. ಯಾಕೆ ಕುಡಿಬಾರ್ದು ಅಂದ್ರ, ಈಗ ಹೊಟ್ಟೆ ತುಂಬ ನೀರು ಕುಡಿದ್ರೆ ಊಟ ಏನು ಅಂತೀವಿ. ನನ್ನ ಫೇವ್ರೇಟ್ ಇಲ್ಲ. ಅದಕ್ಕ ಮಾಡಿ ನೋಡಿ. ಹೆಚ್ಚು ಹೆಂಗತ್ತೆ, ಎಷ್ಟೊಂದ್ ದಿನ ಆಯ್ತು ಪಲಾವ್ ಮಸಾಲಾ ರೈಸ್ ಎಲ್ಲ ತಿಂದು, ಮೊಸರು ಆಯ್ತು ಜೋಡಿ. ಇದನ್ನ ಮೊಸರು ಮತ್ತೆ ಇದನ್ನ ಏನೇನೋ ಹಾಕಿದಿಲ್ಲ, ಅದನ್ನ ಅನ್ನದ ಕೂಡ ಅಷ್ಟ ಅಲ್ಲ, ಬೇಕಾ ಹಂಗ ತಿನ್ನ ತಿಂತಾವ. ಓಕೆ ಫ್ರೆಂಡ್ಸ್, ಈಗ ಅನ್ವಿತನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೊಂಟೇನಿ. ಆಲ್ರೆಡಿ ಟೈಮ್ ಆಗೈತಿ. ಡ್ಯಾನ್ಸ್ ಕ್ಲಾಸ್ ಏನೋ ಬಂತ, ಆದ್ರೆ ತೋಳ್ಪೂರಿಗೆ ಹತ್ಬೇಕು. ಬಸ್ಗೋಸ್ಕರ ವೇಟ್ ಮಾಡಿದ್ವಿ, ಬಟ್ ಬಸ್ ಇರ್ಲಿಲ್ಲ, ನಡ್ಕೊಂಡ ಬಂದ್ವಿ ನೋಡ್ರಿ. ನಂಗ ಏನು ಕಾಲ್ ವಿಷಯ ಏನು ಇಲ್ಲ, ನಂಗ ಉಗುರ್ ಚುಚ್ಚಾಕತ್ತೈತಿ ಶೂಗ. ಮತ್ತ ಅದಕ್ಕೆ ಈ ಶೂ ಹಾಕೋ ಬೇಡ, ಬೇರೆ ಶೂ ಹಾಕೋ ಅಂದಿಲ್ಲ. ಅದು ಆ ಶೂ ಹಾಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ನಿನಗೆ. ಇದ್ರಲ್ಲ ನೀನು ಹಾಕೊಂಡ್ ಬಂದಿದ್ದಲ್ಲ, ಅದ ಶೂ ಹಾಕೊಂಡ್ಬರ್ಬೇಕಿತ್ತು. ಸೊ ಅರ್ವಿನ ಮನೆ ಬಿಟ್ಟು ಬಂದೈತಿ. ತಮ್ಮ ಕಾಲೇಜಿಂದ ಬರೋವರೆಗೂ ವೇಟ್ ಮಾಡಿ ಈಗ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊ ಬಂದೀನಿ. ಫುಲ್ ಸುಸ್ತಾಗಿ ತೊಗೊಂಡೈತಿ. ಅನ್ವಿತ ತನಕ ಫುಲ್ ಸ್ವೆಟ್ ಆಗಿ ಆಡ್ರಿ. ಈಗ ಹೋಗಿ ಏನು ಡ್ಯಾನ್ಸ್ ಮಾಡ್ತಾಳೋ ಏನೋ. ಇವತ್ತು ಹೆಂಗಿತ್ತವ ಡ್ಯಾನ್ಸ್ ಕ್ಲಾಸು? ಕರೆಂಟ್ ಹೋದು. ಸೊ ಇವತ್ತೆಲ್ಲ ಅರ್ಧಂಬರ್ದಾಯ್ತು ನೋಡ್ರಿ ಡ್ಯಾನ್ಸ್ ಕ್ಲಾಸು. ಹಾಫ್ ಆನ್ ಅವರ್ ಅಷ್ಟೇ ಪ್ರಾಕ್ಟೀಸ್ ಮಾಡೋದು, ಒಂದು 2 ಸಲ. ಸೊ ಕರೆಂಟ್ ಪ್ರಾಬ್ಲಮ್ ಆಗ್ಬಿಡ್ತು. ಈಗ ಮನೆಗೆ ಹೋಗ್ಬೇಕು, ಬಸ್ಗೋಸ್ಕರ ವೇಟ್ ಮಾಡಕ್ಕಂತೀವಿ. ಇನ್ನೂರು ಬಸ್ ಬರೋವಲ್ದು. ಹಾಂ ಹೌದು. ಈಗ ನೋಡ್ರಿ ಎಂತೂ ಸಾಕಾಗಿ ಇಲ್ಲಿ ಬೇಕ್ರಿ ಇತ್ತು. ಬೇಕ್ರಿಯಲ್ಲಿ ಏನಾದರೂ ತಿನ್ನಕ್ಕೆ ತಗೊಂಡು ಅಂಥೇಳಿ ತೊಗೊಳಕ್ಕಂತೀವಿ. ಅನ್ವಿತನ ಮಮ್ಮಿ ಏನಾದ್ರು ಕೊಡಿಸು ಅಂತ ಅಂದ್ಲು. ಸೊ ನೀನು ಏನು ಬೇಕು ತೊಗೋಗು ಅಂತಂದು ಹೇಳೀನಿ. ತೊಗೊಂಡು ಬಂದ್ಲು ನೋಡ್ರಿ, ಒಂದು ಎಗ್ ಪಪ್ಪು ಆ್ಯಂಡ್ ಒಂದು ವೆಜ್ ಪಪ್ಪು. ಸೊ ಇಬ್ಬರು ಹಾಫ್ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಬೇರೆ ಬೇರೆ ಟೇಸ್ಟ್ ಸಿಗುತ್ತಲ್ಲ. ಸೊ ಎಷ್ಟು ರೂಪಾಯಿ ಆಯಿತು ಏನು ನೀನು ಕೇಳಿಕೊಂಡು ತೊಗೊಂಬ ಅಂತಂದು ಹೇಳಿದೆ. ಸೊ ಕರೆಕ್ಟಾಗಿ ತೊಗೊಂಬಂದ್ಲು.
ಬಸ್ ಇನ್ನೂ ಬರುವಾತ ಇನ್ನೂ ಬರವಲ್ ನೋಡು. ಹಾಫ್ ಆನ್ ಅವರ್ ನಿಂತ ಹೌದು, ಹಾಫ್ ಆನ್ ಅವರ್ ಅಲ್ಲ, ಹಾಫ್ ಆನ್ ಅವರ್ ಮ್ಯಾಗತ್ ನಾವು ನಿಂತು. ನಾನು ಇದು ಇನ್ನೊಂದ್ರ ಬಸ್ ಬರವಲ್ಲ, ಒಂದು ತಾಸ ಆಗ ನಾವು ಬಸ್ಸಿಗೋಸ್ಕರ ವೇಟ್ ಮಾಡಕಂತ. ಅದರ ಸಂಬಂಧ ನನ್ನ ಫ್ರೆಂಡ್ ಜಲ್ದಿನ ಹೋಗ್ತಾನೆ. ಮತ್ ಜಲ್ದಿನ ನಿಂತೀವ್ರ ನಾವು 1 ಅವರ್ ಆಗಿ ಬಂತು. ಇತ್ತಾಗ ಒಂದ್ ಬಸ್ ಹೋಗೈತಿ, ಈಗ ಅದ ಬರುತ್ತ ಏನ್ ಮಾಡುತ್ತ. ಇರೋದ ನಡ್ಕೊಂತ ಹೋಗಿದ್ವಿ, ಮನ್ಯಾಗಿರ್ತಿದ್ವಿ ಅನ್ಮಿತ. ಅರ್ಧ ತಾಸ ಹಾಕಿತ್ತು ಮನೆಗೆ ಹೋಗಿ. 5-10 ನಿಮಿಷ ಆಕಿತ್ತು ಮನೆಗೆ ಹೋಗಿ, ಅರ್ಧ ತಾಸು. ಎಂತ ಫಜಿತಿ. ನಿಮ್ಮ ಪಪ್ಪ ಒಂದು ಇನ್ನೂ ಮನೆಗೆ ಬಂದಿಲ್ಲ. ಫೋನರ ಚೆಲ್ಲದನಂತ ಪಪ್ಪ ಬಂದಿದ್ರೆ ಇಷ್ಟೊತ್ತಿಗೆ ಬರ್ತಿದ್ದ ಪಿಕ್ ಮಾಡಿ ಹಾಕ. ನಂದು ಈಗ ಡ್ಯಾನ್ಸ್ ಕ್ಲಾಸ್ ಮುಗಿದಿರೋದು. ಈಗ ಮುಗೀತಿತ್ತು, ಬಟ್ ಏನ್ ಮಾಡೋದು, ಕರೆಂಟ್ ಕೈ ಕೊಡ್ತಿತ್ತು ಇವತ್ತು. ನಾವು ಇಲ್ಲಿ ಕುಂತಿದ್ದೆ ನೋಡ್ರಿ. ಈಗ ಏನ್ ಕಾಲ್ ನೋವು ಬಂತು. ನಡ್ಕೊಂತ ಹೋಗಿದ್ವಿ ಅಂದ್ರೆ ಮನ್ಯಾಗಿರ್ತಿದ್ವಿ, ತಪ್ಪು ಮಾಡ್ಬಿಟ್ವಿ. ನಡ್ಕೊಂತಾರ ಹೋಗೋಣ ಈಗಾರ. ಮತ್ತೇನ್ ಮಾಡೋದವ, ಇನ್ನಾದ್ರೂ ಬಸ್ ಬರೋವಲ್ದು. ಲಾಸ್ಟ್ ಬಸ್ 9 ಗಂಟೆವರೆಗೂ ಲಾಸ್ಟ್ ಅದಾವಂತ ಬಸ್. ಬರೋಬ್ಬರಿ 1 ತಾಸು ಆಯ್ತು ನೋಡ್ರಿ ಬಸ್ಗೋಸ್ಕರ ವೇಟ್ ಮಾಡಕ್ ಬಂತು. 7 o'clock ವೇಟ್ ಮಾಡಕ್ ಅಂತೀವಿ. ಸೊ ಈಗ 8 o'clock ಆಗೈತಿ, ಇನ್ನಾದ್ರೂ ಬಸ್ ಬರೋವಲ್ದು. ಹಸ್ಬೆಂಡ್ ನಮ್ಗೆ ಕಾಲ್ ಮಾಡಿದ್ರಿ ಈಗ ಜಸ್ಟ್, ಎಲ್ಲಿದ್ರಿ ಅಂತೇಳಿ. ಸೊ ಇನ್ನ ಬಸ್ ಬರವಲ್ದು ಅಂತಂದು ಹೇಳಿದೆ. ಸೊ ಅವ್ರ ಇವಾಗ ಬರಾಕಂತಾರ ನಮ್ಮನ್ನ ಪಿಕ್ ಮಾಡಕ. ಚಲೋ ಆಯ್ತು. ಫುಲ್ ಇವತ್ತು ಅನ್ವಿದ ನೀರು ಪೊಲೀಸ್ ಹಚ್ಕೊಂಡ ನೋಡಿ. ಟೈಮ್ 8:10 ಈಗ ಬಸ್ ಬಂತು ನೋಡ್ರಿ ಫ್ರೆಂಡ್ಸ್. ನಾವು ನೋಡಿದ್ರೆ ಬಸ್ಸಿಗೆ ಬಂದ್ವಿ. ಹಸ್ಬೆಂಡ್ ಎಲ್ಲಿ ನಮ್ಮ ಪಿಕ್ ಮಾಡಕಂತೇಳಿ ಹೋಗಿರ್ತಾರೆ ಏನೋ ಗೊತ್ತಿಲ್ಲ. ನೋಡ್ಬೇಕು, ನಾವು ನೋಡ್ಕೊಂತಾನೆ ಬಂದ್ವಿ ಬಸ್ ಒಳಗೆ. ಎಲ್ಲರೂ ಕಾಣಿಸ್ತಾರ ಅಂತೀವಿ. ರೂಟ್ ಒಳಗೆ ಬರಂಗಿಲ್ಲ ಅವರು, ಇನ್ನೊಂದು ರೂಟ್ ಒಳಗೆ ಹೋಗ್ತಾರ. ಸೊ ಅಲ್ಲಿಂದ ಹೋಗಿದ್ರ ಅಂದ್ರೆ ಅಂಕರ ಹೋಗಿ ಹೊಳೆ ಬರ್ತಾರ ನೋಡ್ರಿ, ಪೆಟ್ರೋಲ್ ಯೂಸ್ ಮಾಡ್ಕೊಂಡು. ಮತ್ ಬಸ್ ಬಂದ್ಬಿಡ್ತಲ್ಲ, ಮತ್ತೇನ್ ಮಾಡೋದು ಅಂತಂದು ಅವರು ಬೇರೆ ಹಸ್ಬೆಂಡ್ ಚಾವಿ ಬೇರೆ ಸಿಗಬಲ್ದು ಬೈಕ್ದು ಅಂತಂದ್ರು. ಬಸ್ ಬಂದ್ರೆ ಬಂದ್ಬಿಡ್ರಿ ಅಂತಂದ್ರು. ಸೊ ಹಂಗಾಗಿ ಬಂದ್ವಿ. ಬೈಕ್ ಚಾವಿ ಸಿಕ್ತೋ ಬಿಡ್ತೋ ಗೊತ್ತಿಲ್ಲ. ಮತ್ತೆ ನಿಮ್ಮ ಪಪ್ಪ ಬೈಕ್ ಚಾವಿ ಸಿಗವಲ್ಲ ಅಂದ್ರಲ್ಲ, ಅದಕ್ಕೆ ಬರ್ಬೇಕಾಯ್ತು ಬಸ್ಸಿಗೆ. ಕಾಲಂಕರ್ ನೋವು ಹೋಗ್ಬಿಟ್ಟಾಕೆ ನೀವತ್ತ. ಈಗ ಬಂದ್ರು ನೋಡಿ. ಹಸ್ಬೆಂಡ್ ನೋಡಿದ್ರೆ ಪಿಕ್ ಮಾಡಕ್ಕೆ ಬರಕಂತೀನಿ ಅಂತ ಅಂದರು. ಸೊ ಬಸ್ ನೋಡಿದ್ರೆ ಬಂತು, ಏನು ಮಾಡೋದು ಅನ್ನೋದು ತಿಳಿಲೇ ಇಲ್ಲ. ಮತ್ತು ಟೈಮ್ ಒಂದು ಆಗಿಬಿಟ್ಟಿತ್ತು. ಹಸ್ಬೆಂಡ್ ನೋಡಿದ್ರೆ ಬೈಕ್ ಚಾವಿ ಒಂದು ಸಿಗವಲ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಬಸ್ ಹತ್ತಿ ಬಿಡೋಣ ಅಂಥೇಳಿ ಬಸ್ ಹತ್ತಿ ನಡ್ಕೊಂತ ಬರಕಂತಿದ್ವಿ. ಸೊ ಅಷ್ಟರೊಳಗೆ ಪಿಕ್ ಮಾಡಕ್ಕೆ ಬಂದರು ನೋಡ್ರಿ ಅರ್ಧ ದಾರಿಗೆ. ಓಕೆ ಫ್ರೆಂಡ್ಸ್, ಮನೆಗೆ ಬಂದ ಕೂಡಲೇ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟೆ. ಸೊ ಅನ್ನ ಖಾಲಿ ಆಗಿತ್ತು, ಅರಿವನ್ನು ಮಕ್ಕೊಂಡವ. ಅನ್ವಿತನು ಈಗ ಮೊಸರು ತೊಗೊಂಬರಕಂತ ಹೇಳಿ ಕಳಿಸಿವಿ ಅಂಗಡಿಗೆ. ಸೊ ಹಸ್ಬೆಂಡನು ಊಟ ಮಾಡಕಂತಾರ. ಸೊ ಊಟಕ್ಕೆ ಕುಂತಾರ, ಮೊಸರಿಗೋಸ್ಕರ ವೇಟ್ ಮಾಡಕತ್ತಾರ. ಏನಾದ್ರು ಮೊಸರು ತೊಗೊಂಬರೋವಳು. ಸೊ ನಾನು ಈಗ ಎಡಿಟಿಂಗ್ ಮಾಡ್ಕೊತೀನಿ. ಸೊ ಅನ್ವಿತನ ಡ್ಯಾನ್ಸ್ ಕ್ಲಾಸಿಗೆ ಅಲ್ಲೇ ಕುಂತಿದ್ಮೇಲೆ ಹೆಂಗಿದ್ರು 1 hour ಟೈಮ್ ಇರ್ತೈತಿ. ಸೊ ಅಷ್ಟರೊಳಗೆ ಎಷ್ಟಾಗತ್ತೆ ಅಷ್ಟು ಎಡಿಟಿಂಗ್ ಮಾಡ್ಕೊಂಡೆ. ಇನ್ನು ಉಳಿದಿದ್ದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಫಿನಿಶ್ ಮಾಡ್ತೀನಿ. ಹಾಫ್ ಆನ್ ಅವರ್ ಅಷ್ಟೇ ಡ್ಯಾನ್ಸ್ ಕ್ಲಾಸ್ ತಗೊಂಡಿದ್ದು, ಆದ್ರೆ ಎಕ್ಸ್ಟ್ರಾ 3 hours ಬರೀ ದಾರಿ ಒಳಗನ ಹೋಗೈತಿ. ಮೊಸರು ಪ್ಯಾಕೆಟ್ ಫ್ರಿಜ್ ಒಳಗೆ ಇಟ್ಟಿರ್ತಾರಲ್ಲ, ಜುನ ಅನ್ನೋದು ತಗೊಂಡ್ ಮಾರಿ ಹಿಡಿತ ತಗೊಂಬಂದ್ಲು. ಫಸ್ಟ್ ಪಪ್ಪ ಮೊಸರು ಹಾಕಿ ಹೋಗು. ಏನೋ ಹೇಳಕತ್ತಿದ್ದೆ. 5 o'clock ಮನೆ ಬಿಟ್ಟಿವಿ. ಆದ್ರೆ ಮನೆಗೆ ಬರುತ್ತಲೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಸ್ಗೋಸ್ಕರ ವೇಟ್ ಮಾಡಿ ಮನೆಗೆ ಬರುತ್ತಲೆ 8:30 ಆಗೋಯ್ತು. ಸೊ ಎಷ್ಟು 3.5 hour ನೋಡ್ರಿ. ಸೊ ಒಟ್ಟಿನಲ್ಲಿ 3.5 hour ಟೈಮ್ ವೇಸ್ಟ್ ಆಯ್ತು, ಹಾಫ್ ಆನ್ ಅವರ್ ಡ್ಯಾನ್ಸ್ ಕ್ಲಾಸ್ಗೋಸ್ಕರ. ಸೊ ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿರೋದು ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.